ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾನವಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಟೈಮ್ ಚಕ್ಲಿ ಮಾಡೋರು ಕೂಡ ಆರಾಮಾಗಿ 15-20 ನಿಮಿಷದಲ್ಲಿ ಚಕ್ಲಿನ ಮಾಡ್ಕೋಬೋದು. ಸರಿಯಾದ ಅಳತೆಯಲ್ಲಿ ಚಕ್ಲಿನ ಮಾಡಿಕೊಂಡ್ರೆ ಗರಿ ಗರಿಯಾಗಿ ಹಾಗೆ ತಿಂದಾಗ ಬಾಯಿಗೆ ಹಗುರವಾಗಿ ಫ್ಲೇವರ್ಫುಲ್ ಆಗಿರೋ ಚಕ್ಲಿನ ಮಾಡ್ಕೋಬೋದು. ನಾನು ತುಂಬ ಸರಿ ಚಕ್ಲಿ ಮಾಡಿದಾಗ ಮೆತ್ತಗಾಗಿದೆ, ಇಲ್ಲ ಗಟ್ಟಿಯಾಗಿರುತ್ತೆ. ಆದರೆ ನಮ್ಮನೇಲಿ ಅಕ್ಕಿ ಬೇಳೆನ ಹುರಿದು ಹಿಟ್ಟು ಮಾಡಿಸಿ ಚಕ್ಲಿ ಮಾಡ್ತಾರೆ. ಆ ಥರ ಮಾಡಿದಾಗ ಚೆನ್ನಾಗೇ ಬರ್ತಿತ್ತು. ಆದರೆ ಇನ್ಸ್ಟೆಂಟಾಗಿ ಮಾಡೋಕ್ಕೆ ಹೋದಾಗ ಹಾಳು ಮಾಡಿದ್ದೀನಿ. ಆದರೆ ಅಡುಗೆ ಏನು ಬ್ರಹ್ಮವಿದ್ಯೆನ, ಕಲಿತಾ ಎಲ್ಲನೂ ಮಾಡ್ಬೋದು ಅಂತಾರಲ್ವ, ಹಾಗೆ ಒಂದೆರಡು ಟೈಮ್ ಹಾಳು ಮಾಡಿರ್ಬೋದು. ಆದರೆ ಇವತ್ತು ಚೆನ್ನಾಗೇ ಮಾಡಿದ್ದೀನಿ. ಸರಿಯಾದ ಅಳತೆ ಮಾಡಿಕೊಂಡು ಮಾಡಿದರೆ ಆರಾಮಾಗಿ ನೀವು ಕೂಡ ಚಕ್ಲಿನ ಮಾಡ್ಕೋಬೋದು. ಮೊದಲಿಗೆ ಇಲ್ಲಿ ಒಂದು ಅಳತೆ ಕಪ್ನ ತೊಗೊಳ್ಳಿ. ಅದೇ ಕಪ್ನಲ್ಲಿ ಹಿಟ್ಟನ್ನ ಹಾಕ್ಕೋಬೇಕು. ಈಗ ಒಂದು ಬಾಣಲಿಗೆ 1 ಕಪ್ ಉದ್ದಿನ ಬೇಳೆನ ಹಾಕಿ ಚೆನ್ನಾಗಿ ಹುರಿದು ಅದಕ್ಕೆ 1 ಕಪ್ ಹುರ್ಗಡ್ಲೆನ ಹಾಕಿ ಗ್ಯಾಸ್ನ ಆಫ್ ಮಾಡಿ ಅದೇ ಬಿಸಿಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ಪೌಡರ್ ಮಾಡಿ ಎತ್ತಿಟ್ಕೊಂಡು ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಅಕ್ಕಿನ ಚೆನ್ನಾಗಿ ತೊಳೆದು ಒಣಗಿಸಿ ಹಿಟ್ಟು ಮಾಡಿಸಿರೋ ಅಕ್ಕಿ ಹಿಟ್ಟಾಗಿರಬೇಕು. ಅದು ತುಂಬ ದಿನ ಆಗಿರಬಾರ್ದು. ಈ ಅಕ್ಕಿ ಹಿಟ್ಟನ್ನ 4 ಕಪ್ ಸೇರಿಸ್ಕೊಂಡು ಅದಕ್ಕೆ ಗ್ರೈಂಡ್ ಮಾಡ್ಕೊಂಡಿರೋ ಪೌಡರ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿನ ಹಾಕಿ ನಂತರ ಚಿಟಿಕೆ ಅರಿಶಿನ ಪುಡಿ, ಕಾಳು ಮೆಣಸಿನ ಪುಡಿ, ಇಂಗನ್ನ 1/4 ಟೀ ಸ್ಪೂನ್ ಹಾಕಿ ಎಳ್ಳನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಎಳ್ಳು ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ನಾನು ಒಂದು 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. 1 ಟೀ ಸ್ಪೂನ್ ಅಜ್ವಾಯಿನು, 1 ಟೀ ಸ್ಪೂನ್ ಜೀರಿಗೆನ ಸ್ವಲ್ಪ ಕೈಯಲ್ಲಿ ತಿಕ್ಕಿ ಹಾಕ್ಕೊಂಡು ಮೊದಲಿಗೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇಲ್ಲಿ ಎಣ್ಣೆಗಿಂತ ಬೆಣ್ಣೆ ಹಾಕಿದ್ರೇ ಫ್ಲೇವರ್ ಚೆನ್ನಾಗಿರುತ್ತೆ. 2 ಟೇಬಲ್ ಸ್ಪೂನ್ ಕರಗಿಸಿರೋ ಬೆಣ್ಣೆ ಹಾಗೆ 2 ಟೇಬಲ್ ಸ್ಪೂನ್ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಹಾಕ್ಕೊಂಡು ಈಗ ಚೆನ್ನಾಗಿ ಡ್ರೈ ಮಿಕ್ಸ್ನ ಮಾಡಿ ಅದನ್ನು ಹೀಗೆ ಮುಟ್ಕಿ ಮಾಡಿದರೆ ಹಿಟ್ಟು ಕೂಡ್ಕೋಬೇಕು. ಆಗ ಹದ ಕರೆಕ್ಟಾಗಿದೆ ಅಂತ. ನಂತರ ಚೆನ್ನಾಗಿ ಕಾದಿರೋ ನೀರನ್ನ ಸ್ವಲ್ಪನೇ ಸೇರಿಸ್ಕೊತ ಹಿಟ್ಟನ್ನ ಕಲಸಿ ನಾನಿಲ್ಲಿ ಒಂದು 2 ಕಪ್ ನೀರನ್ನ ಹಾಕಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈ ಹಿಟ್ಟು ಸಾಫ್ಟ್ ಆಗೋ ತನಕ ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ಟೈಮ್ ತೊಗೊಂಡು ನಾವು ಎಷ್ಟು ಸಾಫ್ಟಾಗಿ ಹಿಟ್ಟನ್ನ ಕಲಿಸ್ತೀವೋ ಅಷ್ಟು ನಮಗೆ ಒತ್ತಕ್ಕೆ ಈಸಿ ಆಗುತ್ತೆ. ಹಾಗೆ ಚಕ್ಲಿ ಕೂಡ ಗರಿಯಾಗಿ ಬರುತ್ತೆ. ಈಗ ಚಕ್ಲಿ ಮೋಲ್ಡ್ಗೆ ಒಳಗಡೆ ಸ್ವಲ್ಪ ಎಣ್ಣೆ ಹಚ್ಕೋಬೋದು. ನಾನಿಲ್ಲಿ ಹಚ್ಚಿಲ್ಲ. ಹಚ್ಕೊಂಡ್ರೆ ಮೋಲ್ಡ್ಗೆ ಹಿಟ್ಟು ಅಂಟಲ್ಲ, ಹಾಗಾಗಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ನಂತರ ಮೋಲ್ಡ್ಗೆ ಹಿಟ್ಟನ್ನ ಹಾಕಿ ಒಂದು ಪ್ಲೇಟ್ ಮೇಲೆ ಅಥವಾ ಬಾಳೆ ಎಲೆ ಮೇಲೆ, ಬಟರ್ ಪೇಪರ್ ಮೇಲೆ, ಈ ಥರ ಯಾವುದ್ರ ಮೇಲಾದರೂ ಚಕ್ಲಿನ ಒತ್ತಿ ಸ್ವಲ್ಪ ಮಾಡಿ ಇಟ್ಕೊಂಡು ಚಕ್ಲಿನ ಫ್ರೈ ಮಾಡೋಕ್ಕೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದೊಂದೇ ಚಕ್ಲಿನ ಹಾಕಿ ಅದು ಸ್ವಲ್ಪ ಎಣ್ಣೆಲಿ ಗಟ್ಟಿಯಾಗಬೇಕು, ಅಲ್ಲಿ ತನಕ ವೆಯ್ಟ್ ಮಾಡಿ. ನಂತರ ಒಂದೊಂದೇ ತಿರುಗಿಸಿ ಎರಡೂ ಸೈಡ್ 1-2ರಿಂದ 3 ನಿಮಿಷ ಕಲರ್ ಚೇಂಜ್ ಆಗೋ ತನಕ, ನೊರೆ ಬಿಡೋ ತನಕ ಫ್ರೈ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿ ಕ್ರಿಸ್ಪಿ ಆದಂಥ ಚಕ್ಲಿ ರೆಡಿ. ಇದ್ರ ಮೇಲೆ ಸ್ವಲ್ಪ ಕರಿಬೇವನ್ನ ಫ್ರೈ ಮಾಡಿ ಹಾಕ್ಕೊಳ್ಳಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಾಗೆ ಪೂರ್ತಿ ಆರಿದ ಮೇಲೇ ಬಾಕ್ಸಿಗೆ ಹಾಕಿಟ್ಕೋಬೇಕು. ಈ ರೆಸಿಪಿನ ನೀವು ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ, ಗರಿಯಾಗಿರುತ್ತೆ. ನೀವೇ ನೋಡಿ ಮುರಿದ್ರೆ ಎಷ್ಟು ಬೇಗ ಬ್ರೇಕ್ ಆಗುತ್ತೆ ಅಂತ. ಅಷ್ಟು ಹಗುರವಾಗಿರುತ್ತೆ. ಟ್ರೈ ಮಾಡಿ. ಇಲ್ಲಿ ನಾನು ಸಣ್ಣ ಚಕ್ಲಿನ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾನು ಹೀಗೆ ಮೊಬೈಲ್ ನೋಡಬೇಕಾದ್ರೆ ಒಂದು ರೆಸಿಪಿನ ನೋಡಿದ್ದೆ, ಅದನ್ನು ಟ್ರೈ ಮಾಡೋಣ ಅಂತ ಈ ಥರ ಸಣ್ಣ ಚಕ್ಲಿನ ಮಾಡಿಕೊಂಡೆ. ಮುಂದೆ ಈ ರೆಸಿಪಿನ ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಇಷ್ಟಪಟ್ಟು ತಿಂತಾರೆ. ಹುಳಿ, ಉಪ್ಪು, ಖಾರ ಎಲ್ಲ ಮಿಕ್ಸ್ ಇರುತ್ತೆ ಇದರಲ್ಲಿ. ನೀವು ಚಕ್ಲಿ ಮಾಡಿದಾಗ ಅಥವಾ ಹೊರಗಡೆಯಿಂದ ತೊಗೊಬಂದಾಗ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಎಕ್ಸ್ಪೆಷಲಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇದನ್ನು ಮಾಡೋಕ್ಕೆ ಮೊದಲಿಗೆ 4-5 ಖರ್ಜೂರನ ತೊಗೊಂಡು ತೊಳೆದು ಒಳಗಡೆ ಇರೋ ಬೀಜನ ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಡ್ರೈ ಮ್ಯಾಂಗೋ ಪೌಡರ್ ಅಥವಾ ನಿಂಬೆ ರಸನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ನಂತರ ಪ್ಲೇಟಿಗೆ ಒಂದು ಸ್ವಲ್ಪ ಚಕ್ಲಿನ ಹಾಕಿ ನಂತರ ಮಾಡಿಟ್ಕೊಂಡಿರೋ ಈ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿ ಜ್ಯೂಸಿ ಆಗಿರೋಂಥ ಮಸಾಲ ಚಕ್ಲಿ ರೆಡಿ. ಮಾಡಿದ ಕೂಡಲೇ ತಿಂದ್ಬಿಡಬೇಕು. ನೀರು ಹಾಕಿರೋದ್ರಿಂದ ಚಕ್ಲಿ ಮೆತ್ತಗಾಗುತ್ತೆ. ಹಾಗಾಗಿ ಈ ಮಸಾಲೆಯಲ್ಲಿ ಡಿಪ್ ಮಾಡ್ಕೊಂಡು ತಿನ್ನೋದೇ ಬೆಟರ್ ಅನಿಸುತ್ತೆ. ಟ್ರೈ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.